ಅಮ್ಮ ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. ಸ್ವಲ್ಪ ಜೋರು ಹೇಳಿ. ಇವತ್ತು ಎಷ್ಟು ವರ್ಷ ಆಯ್ತಮ್ಮ ನಿಮ್ಗೆ? ಒಂದು 58 ಆಯ್ತು. ಸರಿ ಹೇಳ್ಬೇಕು, ಕರೆಕ್ಟ್. ತಪ್ಪು ಹೇಳಿ ಜನರಿಗೆ ಕನ್ಫ್ಯೂಸ್ ಮಾಡಬಾರ್ದು. ಮೊದಲೇ 18 ವರ್ಷದಾಗಿ ಕಾಣ್ತಾ ಇದ್ದೀರಿ, ಮತ್ತೆ 58 ಅಂತ ಸುಳ್ಳು ಯಾಕೆ ಹೇಳ್ತೀರಿ? ಕರೆಕ್ಟ್ ಹೇಳಿ. ಅಲ್ಲ ಬೇಡ, ಹಾಗೆಲ್ಲ ಬೇಡ. ಕರೆಕ್ಟ್ ನಿಮ್ಮ ಬಾಯಿಂದಲೇ ಕೇಳಿ ಎಲ್ರು. ಎಷ್ಟು ವರ್ಷ ಇವತ್ತು ಕಂಪ್ಲೀಟ್ ಆಯ್ತು? 85 ಕಂಪ್ಲೀಟ್ ಆಯ್ತು. ಅಮ್ಮನಿಗೆ ಇವತ್ತು 85ರ ಬರ್ತ್ಡೇ. ನಮ್ಮ ಅಮ್ಮ ಲಕ್ಕಿ ಅಲ್ವಾ? ಮತ್ತೆ ಇವತ್ತು ಫೇಸ್ಬುಕ್ಕಿನಲ್ಲಿ ನಾನು ಅಮ್ಮನ ಫೋಟೋ ಎಲ್ಲ ಹಾಕಿದ್ದೇನಲ್ಲ, ಎಲ್ಲರೂ ಅಮ್ಮನಿಗೆ ಎಷ್ಟು ವಿಶ್ ಮಾಡಿದ್ದಾರೆ, ಕಮೆಂಟ್ಸ್ ಎಲ್ಲ ಬಂದಿದೆ, ಬೆಸ್ಟ್ ವಿಶಸ್ ಬಂದಿದೆ, ಸುಮಾರು ಜನರದ್ದು. ಅವರಿಗೆಲ್ಲ ಈಗ ಅಮ್ಮ ಒಂದು ಬ್ಲೆಸ್ಸಿಂಗ್ಸ್ ಕೊಡ್ತಾರಂತೆ, ನಮ್ಮ ಮಾತಾಜಿ. ಅಮ್ಮ ಎಲ್ಲರಿಗೂ ಒಂದು ಥ್ಯಾಂಕ್ಸ್ ಹೇಳಿ ನಿಮ್ಮ ಪರವಾಗಿ. ಎಲ್ಲರಿಗೂ ನನ್ನ ಆಶೀರ್ವಾದಗಳು. ಜೋರು ಹೇಳಿ ಅಂತ. ಕೇಳಲಿಲ್ಲ ಅಂತೆ, ದೂರ ಇದ್ದವರಿಗೆ ಕೇಳಲಿಲ್ಲ. ಎಲ್ಲರಿಗೂ ನನ್ನ ಆಶೀರ್ವಾದಗಳು. ಹೌದಾ? ಎಲ್ಲರಿಗೂ ಆಶೀರ್ವಾದಗಳಂತೆ. ಕೇಳಿತಾ ಎಲ್ರಿಗೂ? ಅದಿರ್ಲಿ ಅಮ್ಮ, ಫೋನ್ ಇರ್ಲಿ, ಅರ್ಜೆಂಟ್ ಇಲ್ಲ ಸ್ವಲ್ಪ. ಮತ್ತೆ ಎಂತಾದ್ರೂ ಹೇಳಿಕೆ ಉಂಟಾ ನಿಮ್ಗೆ? ಇನ್ನು 86ನೇ ವರ್ಷಕ್ಕೆ ಸಹ ಹೀಗೇ ನೀವು ಇದೇ ಸೋಫಾದಲ್ಲಿ ಕೂತ್ಕೊಂಡು ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ಬೇಕು, ಆಯ್ತಮ್ಮ? ಎಲ್ಲರಿಗೂ ಥ್ಯಾಂಕ್ಸ್. ಈಗ ಅದಾಯ್ತು, 86 ವರ್ಷ ಬರುವ ವರ್ಷಕ್ಕೆ. ಈಗ ಅಮ್ಮನ ಬೇರೆ ಮಕ್ಕಳು ಸಹ ಬರ್ತಾರೆ, ಕೇಕ್ ಕಟ್ ಮಾಡ್ಲಿಕ್ಕೆ ಅಂತ ಬರ್ತಾರಂತೆ. ನಮ್ಮದು ಓಷನ್ ಪರ್ಲ್ನಲ್ಲಿ ಆ ದಿವಸ ಒಮ್ಮೆಗೆ ಮಾಡಿ ಆಗಿದೆ, ಹಾಗಾಗಿ ನಮ್ಮ 2ನೇ ಕೇಕ್. ಎರಡನೇ ಬರ್ತಡೆ. ಹೌದು, 2ನೇ ಬರ್ತಡೆ ಮಾಡ್ತಾ ಇರುವುದು ವರ್ಷ ಇಡೀ. ಹೌದು. ಅದರ ಮಧ್ಯೆ ಮಾತಾಡೋದ್ರ ಮಧ್ಯೆ ಸಹ ಸ್ವಲ್ಪ ತಲೆ ಅಮ್ಮನದು ಆಚೆ ಈಚೆ ಎಲ್ಲ ಹೋಗ್ತಾ ಉಂಟು. ಫೋನ್ ಬಂತಂತೆ ಯಾರ್ದ. ಇರ್ಲಿ. ಎಲ್ಲರಿಗೂ ಥ್ಯಾಂಕ್ಸ್ ಅಲ್ಲಮ್ಮ? ಎಲ್ಲರಿಗೂ ಥ್ಯಾಂಕ್ಸ್. ಹೌದು, ಎಲ್ಲರಿಗೂ ನನ್ನ ಆಶೀರ್ವಾದಗಳು. ಅವರು ಇವತ್ತು ಕೇಳ್ತಾ ಇದ್ರು ನನ್ನ ಹತ್ರ, ಕಮೆಂಟ್ಸ್ ಎಲ್ಲ ಓಪನ್ ಮಾಡಿ ಕೊಡು, ನಾನು ಓದ್ತೇನೆ ಅಂತ. ಬೇಡ, ಸುಮಾರು ಕಮೆಂಟ್ಸ್ ಉಂಟು, ಪುರ್ಸೋತಿನಲ್ಲಿ ಇನ್ನೊಮ್ಮೆ ಹಾಕಿ ಕೊಡುವ. ಈಗ ನೀವೆಲ್ಲರಿಗೆ ಒಮ್ಮೆ ವಿಶ್ ಮಾಡಿ ಥ್ಯಾಂಕ್ಸ್ ಹೇಳಿ ಅಂತ ಹೇಳಿ. ಥ್ಯಾಂಕ್ಸ್. ಈಗ ಕೇಕ್ ತಿನ್ಲಿಕ್ಕೆ ಕಾಯ್ತಾ ಇದ್ದಾರಾ ಅಂತ ಅಮ್ಮ. ಇವತ್ತು ಶುಗರ್ ಇಲ್ಲ ಅಂತೆ ಅವರಿಗೆ. ಇವತ್ತು ಅಗತ್ಯ ಇದ್ದಾಗ ಶುಗರ್ ಇರುವುದಿಲ್ಲ, ಇಲ್ಲದಾಗ ಉಂಟು. ಹಾಗೆಲ್ಲ ಸಿಸ್ಟಮ್ ಉಂಟು ನಮ್ಮ ಅಮ್ಮಂದಲ್ಲಮ್ಮ. ಆಯ್ತು, ಓಕೆ, ಬಾಯ್. ಬಾಯ್ ಬಾಯ್ ಅಂತ ಹೇಳಿ. ಬಾಯ್.